ಹೆಂಗಿದೆ ಬ್ರಾ? ಬಾಯ್ಸ್ ಆ್ಯಂಡ್ ಗರ್ಲ್ಸ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಸೊ ಇವತ್ತು ನಿಮಗೆ ಗುಡ್ ಮಾರ್ನಿಂಗ್ ಆ್ಯಂಡ್ ಹಾಯ್ ಹೇಳುತ್ತಿರುವುದು ಮೈಸೂರಿನಿಂದ. ಮೈಸೂರಿನ ಗಲ್ಲಿ ಗಲ್ಲಿ ರೋಡ್ಗಳನ್ನು ಟ್ರಿಪಲ್ಸ್ ಹೊಡ್ಕೊಂಡು ಟ್ರಿಪಲ್ಸಲ್ಲಿ ಸುತ್ತಾಡ್ತಾ ಇದ್ದೀವಿ. ಸೊ ಬೆಳಗ್ಗೆ ಇವಾಗ 11 ಗಂಟೆ ಆಗಿದೆ. ಸೊ ತಿಂಡಿ ತಿನ್ನೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಎದ್ದಿದ್ದೊಂದು ಸ್ವಲ್ಪ ಲೇಟು, ನೆನೆ ಅಡುಗೆ ಮಾಡಿಕೊಂಡು ನಾವೆಲ್ಲ ಮಗಿದ್ದು ಲೇಟು. ಸೊ ಲೇಟ್ ಆಗಿಬಿಡ್ತು. ಆ್ಯಕ್ಚುಲಿ ಬಾರ್ಬಿಕ್ಯೂ ಮಾಡಿದ್ವಿ, ಅದು ಟೈಮ್ ಹಿಡಿತು. ಸೊ ಈಗ ತಿಂಡಿಗೆ ಎಲ್ಲಿ ಹೋಗೋಣ ಏನು ಕತೆ ಅಂತ ಹೇಳ್ಬಿಟ್ಟು ಇನ್ನೂ ಫಿಕ್ಸ್ ಆಗಿಲ್ಲ. ಎಲ್ಲ ಕರ್ಕೊಂಡು ಹೋಗ್ತವ್ರೆ. ಯಾವುದೋ ಒಂದು ನಾರ್ಮಲ್ ಜಾಗಕ್ಕೆ ಹೋಗ್ತೀವಿ. ಅದು ಇದು ಅಂತ ಇಟ್ಕೊಂಡೆಲ್ಲ ಹೋಗಲ್ಲ ಇವತ್ತು. ಅಷ್ಟು ಪೇಷನ್ಸ್ ಇಲ್ಲ, ಸುಸ್ತಾಗಿದೆ. ನೆನ್ನೆ ರೈಡೆಲ್ಲ ಮಾಡ್ಬಿಟ್ಟು ಸಿಕ್ಕಾಪಟ್ಟೆ ದೂರಕ್ಕೆಲ್ಲ ಹೋಗಿದ್ವಿ. ಸೊ ನೆನ್ನೆ ಬ್ಲಾಗೆಲ್ಲ ನೋಡಿರೋರು ಗೊತ್ತಿರುತ್ತೆ. ಸೊ ಹಾಗಾಗಿ ಇವಾಗ ಪಟ್ಟಂತ ನಮ್ಮ ಫಸ್ಟ್ ಕೆಲಸ ಹೊಟ್ಟೆ ಹಾಕೊಳ್ಳೋದು, ಅವ್ರ ತಲೆ ಹೊಡುತ್ತೆ. ಅದಾದಮೇಲೆ ನೆಕ್ಸ್ಟ್ ಏನೇನು ಮಾಡೋದು ಅಂತ ಬಿಟ್ಟು ಪ್ಲ್ಯಾನ್ ಮಾಡ್ತೀವಿ. ಇವತ್ತಿನ ನಮ್ಮ ತಿಂಡಿ ದೋಸೆ, ಪಲಾವು, ರೈಸ್ ಬಾತ್, ಅಲ್ಲೂ ದೋಸೆ, ಇಲ್ಲೂ ದೋಸೆ. ನಾವು ತಿಂಡಿ ತಿಂದಂತಹ ಜಾಗ ಇದೆ ಸೌಂದರ್ಯ ಟಿಫಿನೀಸ್. ಚೆನ್ನಾಗಿತ್ತು ತಿಂಡಿ, ಸಮಾಧಾನ ಆಯಿತು. ದೋಸೆ ಪ್ಲಸ್ ರೈಸ್ ಬಾತ್ ತಿಂದ್ವಿ, ಸಮಾಧಾನ ಆಯಿತು. ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನಿಸ್ತು. ಟೈಮ್ ಈಗ 6 ಗಂಟೆ ಆಗಿದೆ. ಬೆಳಿಗ್ಗೆ 11 ಗಂಟೆಗೆ ತಿಂಡಿ ತಿಂದ್ಬಿಟ್ಟು ನಿಮಗೆ ಸಿಕ್ಕಿದ್ದು. ಅದಾದಮೇಲೆ ಇವೆಲ್ಲ ಸಿಗ್ತಾ ಇರೋದು. ನಾವು ಹೊರಗಡೆ ಬಂದಿಲ್ಲ. ಬಿಸಿಲು ಯಾವ ಲೆವೆಲ್ಗೆ ಅಂದರೆ ಅದು ನೆನ್ನೆದಕ್ಕೂ ಏನಕ್ಕೂ ಸ್ವಲ್ಪ ಭಯ ಆಗ್ಬಿಟ್ಟು 3 ಜನ ಮಲಗಿಬಿಟ್ಟಿದ್ದೀವಿ. ಸೊ ಅದಾದಮೇಲೆ ಎದ್ವಿ. ಅಷ್ಟೊತ್ತಿಗೆ ಇಲ್ಲಿವರೆಗೆ ಏನು ಮಲಗಿರಲಿಲ್ಲ. ಶಿಸ್ತಾಗಿ ಕರಿಯಾ ಮೂವಿ ಹಾಕ್ಕೊಂಡು ನೋಡ್ಕೊಂಡಿದ್ದು. ಸೊ ಇವಾಗ ಒಂದಿಷ್ಟು ಹೊರಗಡೆ ಹೋಗೋಣ, ತಂಪಾಗಿದೆ ಇವಾಗ ಫುಲ್ಲು. ಸೊ ಹೊರಗಡೆ ಹೋಗೋಣ, ಒಂದು ರೌಂಡ್ ಹಾಕೊಂಬರೋಣ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ದೀವಿ. ಸೊ ಲೆಟ್ಸ್ ಗೋ. ಏನೇನು ಪ್ಲ್ಯಾನ್ಸು ಅನ್ನೋದೇನಿಲ್ಲ, 0 ಪ್ಲ್ಯಾನ್ಸು ಆ್ಯಕ್ಚುಲಿ. ಸೊ ಹೊರಗಡೆ ಹೋಗಿ ಏನು ಕತೆ ಏನು ಮಾಡೋದು ಅಂತ ನೋಡೋಣ. ಫುಡ್ ಸ್ಟ್ರೀಟ್ಗೆ ಹೋಗೋಣ ಅಂತಲೂ ಒಂದು ಸರಿ ಅಂದ್ಕೊಂಡಿದ್ದೀವಿ. ಸೊ ನೋಡೋಣ ಏನೇನಾಗುತ್ತೆ ಅಂತ. ಮೈಸೂರಲ್ಲಿ ನಾನು ಜಾಸ್ತಿ ನೋಟಿಸ್ ಮಾಡಿದ್ದೇನೆಂದರೆ ಪ್ರತಿಯೊಬ್ಬರು ಆಲ್ಮೋಸ್ಟ್, ಓಕೆನಾ, ಪ್ರತಿಯೊಬ್ಬರು ಎಲ್ಲದಲ್ಲ, ಆಲ್ಮೋಸ್ಟ್ ಎಲ್ಲ ಮನೆಯಲ್ಲೂ ಮೇಲ್ಗಡೆ ಈ ಥರ ಪಾಟ್ಗಳು ಹಾಕಿದ್ದಾರೆ. ಸೊ ಅವಾಗ ನಮ್ಮ ಮನೇಲಿ ನಮ್ಮ ಮಮ್ಮಿ ಬೆಳೀತಾಯಿದ್ರು, ಅದು ಇದು ಗಿಡ ಹಾಕ್ಬಿಟ್ಟು. ನಾನು ಬೆಳೀತಾಯಿದ್ದೆ, ಟೊಮೆಟೊ ಗಿಡ ಬೆಳೀತಾಯಿದ್ದೆ ಅವಾಗ ನಾನು. ಸೊ ನೋಡಿ ಅಷ್ಟು ಚೆನ್ನಾಗಿ ಬಿಟ್ಟಿದೆ. ಅಲ್ಲಿ ಬದನೆಕಾಯಿ ಕೂಡ ಬಿಟ್ಟಿದೆ. ಇಲ್ಲಿ ನಮ್ಮ ಮನೆ ಟೆರಸಲ್ಲೂ ಇದೆ. ಅಂದರೆ ಇದ್ರನ್ನೆಲ್ಲ ಅಲ್ಲಿ ಬರೀ ಸೊಪ್ಪು ಹಾಕೋರೆ, ಕೊತ್ತಂಬರಿ ಸೊಪ್ಪು, ಪುದೀನ, ಆಮೇಲೆ ಇನ್ನೇನೋ ಒಂದೆರಡು ಅಡುಗೆಗೆ ಬೇಕಾದಾಗಿರೋ ಸೊಪ್ಪುಗಳು. ಗೈಸ್, ಈ ಮೈಸೂರು ಟ್ರಿಪ್ಪಲ್ಲಿ ಏನು ಮಾಡುವಬಿಟ್ಟು ಟ್ರಿಪಲ್ಸ್ ಅಂತೂ ಸರಿಯಾಗಿ ಹೊಡೆದಿದ್ದೀವಿ ಗಾಡಿನಲ್ಲಿ. ಸೊ ಇದೊಂದಂತೂ ನೆನಪಿರುತ್ತೆ. ಎಲ್ಲರೂ ಸುಮ್ಮನೆ ಕಡೆ ಏನಂತ ಇದ್ರಲ್ಲಿ ಹೊರ 3 ಜನ ಹಾಕ್ಬಿಟ್ಟು ಹೋಗ್ತಾ ಇದ್ದೀವಿ. ಪಾಪ ಇದು ಹೆಂಗೆ ಬೈಕ್ ಹತ್ತಿರುತ್ತೋ. ಎಷ್ಟೆಷ್ಟು ಕೆ ಜಿ ಇದೀವಿ ಬ್ರಾ? ನೀವೆಷ್ಟಿದ್ದೀರಾ ಬ್ರಾ? 90. ನೀವು 73. ನಾನು 90 ಇದ್ದೀನಿ. ಅವರು ನನಗೆ ಯಾಕೆ ಡೌಟ್ ಬಿಟ್ಟಿದ್ದೆ, ಅವ್ರು 90 ಅಂದರೆ ನಾನು ಅಷ್ಟೊಂದು ಇರ್ತೀನಿ ಅಂತ. ಮೇ ಬಿ ಅಷ್ಟು ಅದ್ರ ಹತ್ರ ತರ್ತೀನಿ. ಅವರಿಲ್ಲ, ಅವ್ರು ಜಾಸ್ತಿ ಇರ್ತಾರೆ ಇನ್ನು. ಸೊ ಅಷ್ಟು ವೆಯ್ಟನ್ನ ಎತ್ಕೊಂಡು ಓಡಾಡಿದೆ ಸುತ್ತ ಮೈಸೂರಿನ ರೌಂಡ್ಸ್ಗಳು ಮಧ್ಯರಾತ್ರಿ. ನಾವು ಟ್ರಿಪಲ್ಸ್ ಹೊಡಿತಾ ಇದ್ದೀವಿ ಅಂತ ಗಿಲ್ಟಿ ಫೀಲ್ ಮಾಡ್ಕೋತಾ ಇದ್ವಿ. ನಮ್ಮದು ಟ್ರಿಪಲ್ಸ್ ಆದರೆ ಅಲ್ಲಿ 4 ಜನ ಹೊಡಿತಾವ್ರು ಅಂಕಲ್ಲು. ಇವಾಗ ಒಂದು ಸ್ವಲ್ಪ ಸಮಾಧಾನ ಆಯಿತು, ಅವರಷ್ಟೇ ದೊಡ್ಡ ತಪ್ಪು ಮಾಡ್ತಾ ಇಲ್ಲ ಅಂತ. ನೋಡಿ ಇಲ್ಲೊಂದು ಬೋರ್ಡ್ ನೋಡಿದ್ವಿ, ಏನು ಹಾಕಿದ್ದಾರೆ, ಬರೀ ರೌಂಡ್ಸ್ ಮೇಲೆ ರೌಂಡ್ಸ್ ಹಾಕ್ತಾ ಇದ್ದೀವಿ. ಸೊ ನಮ್ಮ ಫ್ರೆಂಡ್ ಅವ್ರದ್ದು ಕೆಲಸ ಇದೆಯಂತೆ. ಸೊ ಅದಕ್ಕೋಸ್ಕರ ಸುತ್ತಾ ಇದ್ದೀವಿ. ಸೊ ಇನ್ನೂ ಇದೆಯಾ ಬ್ರಾ? ಇದೊಂದೇನಾ? ಇನ್ನೊಂದಾ? ಹಾಂ, 3ನೇದೇ ಹೋಗ್ತಾ ಇರೋದು. ಅಂಕಲೇ ಹಾಡ್ತಾ ಇರೋದು. ಕಾನ್ಸರ್ಟು ನಾನೇನೋ ರೆಕಾರ್ಡ್ ಹಾಡು ಹಾಕ್ಬಿಟ್ಟು ಪ್ಲೇ ಮಾಡಿಬಿಟ್ಟು ಬಿಟ್ಟವ್ರೆ ಅಂದ್ಕೊಂಡೆ. ಮೈಸೂರಿನ ಗಲ್ಲಿ ಗಲ್ಲಿ ಸುತ್ತಾ ಇದ್ದೀವಿ ಅಂತ ಹೇಳಿದ್ನಲ್ಲ ಆಗಲೇ, ಆ ಒಂದು ಮಾತಿಗೆ ಇವಾಗ ಕಳೆ ಬಂತು. ಈಗ ಪಕ್ಕ ಗಲ್ಲಿ ಗಲ್ಲಿಗಳಲ್ಲೇ ಸುತ್ತಾ ಇದ್ದೀವಿ. ಈ ಮೈಸೂರೇ ಒಂದು ಲೆವೆಲಿಗೆ ಸುತ್ತಂಗೆ ಆಗ್ಬಿಡ್ತು. ಆ ಥರ ಸುತ್ತಿ 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 ಕೊನೆಗೂ ವಿಜಯನಗರ ತಾನೇ ಬರೋದು. ವಿಜಯನಗರ ಚಾರ್ಜ್ ಸ್ಟ್ರೀಟ್, ಬೆಂಗಳೂರು ವಿಜಯನಗರ, ಮೈಸೂರು ವಿಜಯನಗರ ಚಾರ್ಜ್ ಸ್ಟ್ರೀಟು. ಫಸ್ಟ್ ಚಾರ್ಜ್ ಸ್ಟ್ರೀಟ್ ಅಂತ ಹೇಳ್ಬಿಟ್ಟು ನಾನು ಬಂದು ಟೇಸ್ಟ್ ಮಾಡಿ ವಿಡಿಯೋ ಮಾಡಿದ್ದು ಆಲ್ಮೋಸ್ಟ್ 4-5 ಇಯರ್ಸ್ ಮುಂಚೆ ಅಂದ್ಕೊಡಿ. ಸೊ ಇದೇ ಜಾಗದಲ್ಲಿ ಮತ್ತೆ ಅದೇ ಜಾಗಕ್ಕೆ ಬಂದಿದ್ದೀವಿ. ಲೆಟ್ಸ್ ಗೋ. ಏನೇನು ತಿನ್ನೋದು, ಏನಿದೆ, ಏನು ಸಿಗುತ್ತೆ ನೋಡೋಣ.
ನಿನ್ನೆಯಿಂದ ಕುಂಡಿ ಎಲ್ಲ ನೋವು ಬಂದುಬಿಟ್ಟಿದೆ ಗುರು, ಕೂತು ಕೂತು ಕೂತು. ನೋಡಿ ಎಷ್ಟು ಅಂಗಡಿಗಳಿದ್ದಾವೆ. ಏನು ತಿನ್ನಬೇಕು ಅಂತ ಗೊತ್ತಿಲ್ಲ. ಹೊಟ್ಟೆ ಹಸುವಾಗಿದೆಯಾ? ನನಗೂ ಸ್ವಲ್ಪ ಹಸುವಾಗಿದೆ. ಬೆಳಗ್ಗೆ ಅಷ್ಟೇ ತಿಂದಿದ್ದು, ಮಧ್ಯಾಹ್ನ ನಿಜಾಮ ಆಗ್ಬಿಟ್ಟಿದ್ವಲ್ಲ, ಸೊ ತಿನ್ನೋಕ್ಕಾಗಿರಲಿಲ್ಲ. ನಿಮಗೆ ಬ್ರೋ ಹಸಿತಾ ಇದೆಯಾ? ಕೇಳಿ ನಾರೇ ಬೇಜಾರು ಮಾಡ್ಕೊಂಡು ಬೈದ್ಬಿಡ್ತಾರೆ. ಫಸ್ಟ್ ಮೋಮೋಸಿಂದ ಸ್ಟಾರ್ಟ್ ಮಾಡೋಣ ಅನ್ಕೋತೀವಿ. ಲೆಟ್ಸ್ ಗೋ. ಆಲ್ಮೋಸ್ಟ್ ಒಂದು 3 ವರ್ಷ ನಿಮ್ಮದೇ ಅಲ್ಲ ಸ್ಟಾಲ್ ಇದ್ದಿದ್ದು ಇಲ್ಲಿ ಲಾಸ್ಟಲ್ಲಿ, ಆಲ್ಮೋಸ್ಟ್ 3-4 ಇಯರ್ಸ್ ಮುಂಚೆ. ಇವಾಗ ಎಕ್ಸ್ಟೆಂಡ್ ಆಗ್ಬಿಟ್ಟಿದೆಯಾ? ಆ ಕಾಲದಲ್ಲಿ ಬಂದಿದ್ದು ನಾನು, ಅದಾದಮೇಲೆ ಇವಲ್ಲೇ ಬರ್ತಾ ಇರೋದು. ಹೆಂಗಿದೆ ಬ್ರಾ? ಅಲ್ಲ ಬ್ರಾ, ಕೈಲೇ ಇಟ್ಕೊಳಕ್ಕಾಯ್ತಾ ಇಲ್ಲ, ಅಷ್ಟು ಬಿಸಿ ಇದೆ. ಸುಟ್ಟೋಯ್ತಾ ಬಾಯ್? ನನಗೆ ಇನ್ನೋರು ಕೇಳು ಉಪಯೋಗ ಇಲ್ಲ. ಹೆಂಗಿದೆ ಹೇಳು ನೀನು ಅಂತ. ಒಳ್ಳೆ ಆಫರ್ ಇತ್ತು. 2 ಖರೀದಿಸಿದರೆ 1 ಉಚಿತವಾಗಿ ಪಡೆಯಿರಿ ಅಂತ. ಇಲ್ಲಿರೋರು 3, ನಮ್ಗೆ ಬೇಕಾಗಿರೋದು 3. ರೋಗಿ ಬೈಸಿದ್ದು ಒಂದೇ, ಡಾಕ್ಟ್ರು ಬರ್ಕೊಟ್ಟಿದ್ದು ಒಂದೇ ಅಂತೆಲ್ಲ ಹಂಗಾಯಿತು. ಸೊ ಅದಕ್ಕೋಸ್ಕರ ಶವರ್ಮ ತೊಗೊಳ್ಳೋಣ ಅಂತ ಬಂದಿದ್ದೀವಿ. ರೆಡಿ ಆಗ್ತಾ ಇದೆ ನಮ್ಮದು. ನಿಮಗೆ ಟೇಸ್ಟು ಗೊತ್ತಾಗ್ತಾ ಇದೆಯಾ? ಅಲ್ಲಿ ಬಾಯಿ ಸುಟ್ಟೋಗಿತ್ತಲ್ಲ, ಮರ್ತೋಗ್ಬಿಟ್ಟಿದ್ದೀರಾ? ತಿನ್ನಿ ಗೊತ್ತಾಗುತ್ತೆ. ಸೊ ಬಂದಿದೆ ಗೈಸ್ ನಮ್ಮದು ಶವರ್ಮ. ಇಲ್ಲ ಅವರು ಬಿಸಿಯಾಗಿ ಅವ್ರದ್ದು ಹಿಂಗೆ ತೋರಿಸ್ಬಾರ್ದಂತೆ. ಕರೆಕ್ಟಾಗಿ ಇದು ಮಾಡಿದ್ದೀನಿ ಬ್ರೋ. ಚಿಯರ್ಸ್ ಗೈಸ್. ಇವರಂತೂ ಯಾರು ಹೊಡಿಲಿಲ್ಲ, ತಿಂದೆ ಖಾಲಿ ಮಾಡಿಬಿಟ್ಟು ಖಾಲಿದಾಗ ಹೋಗಿದೆ. ಸೊ ಗೈಸ್ ತಿಂದ್ವಿ. ಅವೆರಡೇ ಐಟಮ್ ತಿಂದಿದ್ದು. ಅದು ಬಿಟ್ಟರೆ ಬೇರೆ ಯಾವುದು ಸ್ಪೆಷಲ್ಲು ತಿನ್ಬೇಕಂತ ಏನು ಅನಿಸ್ಲಿಲ್ಲ. ಕಾಮನಾಗಿ ಎಲ್ಲ ಕಡೆ ಸಿಗೋದೆ, ಎಲ್ಲ ಕಡೆ ತಿಂದಿರೋದೇ ಇತ್ತು. ಸೊ ಇಲ್ಲಿ ಫಿಶ್ ತಿನ್ನಬೇಕು ಅಂತ ಅನ್ನಿಸ್ತು. ಅಲ್ಲಿ ಫಿಶ್ಶು ನಮ್ಮ ಕಣ್ಣಿಗೆ ಕಾಣಲಿಲ್ಲ. ಸೊ ಇಲ್ಲೊಂದು ಜಾಗ ಇದೆ, ಗೊತ್ತಿದೆ, ಟೇಸ್ಟ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಫ್ರೆಂಡ್ ಕರ್ಕೊಂಡು ಹೋಗ್ತಿದ್ದಾರೆ. ಸೊ ಎಲ್ಲಿ ಎಷ್ಟು ದೂರ ಬರಲಿಂದ 200 ಮೀಟರ್ ಅಷ್ಟೇ, ಜಾಸ್ತಿ ದೂರ ಇಲ್ಲ. ಸೊ ಅದನ್ನು ತಿಂದು ಮೇನ್ ಕೋರ್ಸ್ಗೆ ಬೇರೆ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅದು ನೋಡೋಣ ಎಷ್ಟು ವರ್ಕೌಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ಬರೀ ಸೈಡ್ಸ್ ಅಷ್ಟೇ, ಮೇನ್ ಕೋರ್ಸ್ ಬೇರೆ ಇದೆ. ಫ್ಲಾಪ್ ಆಗಿಬಿಡ್ತು ಗೈಸ್, ಫ್ಲಾಪ್ ಆಗಿಬಿಡ್ತು. ಸೊ ಯಾವ ಜಾಗಕ್ಕೆ ಹೋಗಿ ತಿನ್ನಬೇಕು ಮೀನನ್ನ ಅಂತ ಹೇಳ್ಬಿಟ್ಟು ಹುಡ್ಕೊಂಬಂದಿದ್ವಿ, ಅದು ಕ್ಲೋಸ್ ಆಗಿಬಿಟ್ಟಿದೆ. ಇದು ಅಲ್ಲಿ ರೈಟ್ ಸೈಡಲ್ಲಿ ಏನೋ, ರೈಟ್ ಸೈಡಲ್ಲಿ ಏನದು ಹೋಟ್ಲು ಮಿಸ್. ಓಕೆ ಸೊ ಗೈಸ್ ಫೈನಲಿ ಒಂದು ಜಾಗಕ್ಕೆ ಮೀನು ತಿನ್ನಕ್ಕೆ ಕರ್ಕೊಂಬಂದರು. ನನ್ನ ವಾಯ್ಸ್ ಎಷ್ಟರ ಮಟ್ಟಿಗೆ ಕೇಳ್ತಿರುತ್ತೆ ಗೊತ್ತಿಲ್ಲ, ಬಿಕಾಸ್ ಇಲ್ಲಿ ಸೌಂಡ್ ಜಾಸ್ತಿ ಇದೆ. ಸೊ ತಿನ್ನೋಣ, ಟೇಸ್ಟ್ ನೋಡೋಣ ಯಾವ ಥರ ಇದೆ ಅಂತ. ಆ್ಯಂಡ್ ಇವ್ರಿಗೆ ಥ್ಯಾಂಕ್ಸ್ ಹೇಳಬೇಕು, ಬಿಕಾಸ್ ಒಂದು ಜಾಗದಲ್ಲಿ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಇನ್ನೊಂದು ಜಾಗದಲ್ಲಿ ಹುಡುಕೊಂಡು ಕರ್ಕೊಂಬಂದ್ಬಿಟ್ಟು ತಿನ್ನಿಸ್ತಾರೆ ಮೀನನ್ನ. ಆ್ಯಕ್ಚುಲಿ ಮೀನು ಬೈಕೇ ಬಂದಿದ್ದು ನಮ್ಮ ತೇಜಸ್ ಬ್ರೋಗೆ, ನಮಗಲ್ಲ. ನಾವು ತಿಂದಿದ್ದಿಲ್ಲೇ. ಸೊ ನೋಡ್ಕೊಂಬಿಡಿ, ಯಾವುದೋ ಗ್ರೌಂಡೋ ಏನೋ ಇದೆ ಪಕ್ಕದಲ್ಲೇ, ಯಾವ ಏರಿಯಾ ಅಂತೆಲ್ಲ ಗೊತ್ತಿಲ್ಲ ನನಗೆ. ಮಜಾ ಬಂತು, ಟೇಸ್ಟ್ ಚೆನ್ನಾಗಿತ್ತು. ಗೊಣ್ಣೆ ಸೋರ್ತೈತೆ, ಖಾರ ಹಾಕಿದ್ದು ಮಸ್ತಾಗಿತ್ತು. ಸೊ ಇವಾಗ ನೆಕ್ಸ್ಟ್ ನೋಡೋಣ ಎಲ್ಲೋಗೋದು ಏನು ಕತೆ ಅಂತ ಬಾಯ್ಸ್ ಪ್ಲ್ಯಾನ್ ಮಾಡ್ದಂಗೆ. ದಿನ ನಮ್ಮದು ಅದು ಏನೋ ಗೊತ್ತಿಲ್ಲ, ಸುತ್ತಿ ಬಳಸಿ ಏನೇನೋ ಪ್ಲ್ಯಾನ್ ಆಗುತ್ತೆ. ಬಟ್ ಕೊನೆಗೆ ಬಂದ್ಬಿಟ್ಟು ನಾವು ಇಲ್ಲಿ ಟೆರೆಸ್ ಮೇಲೆ ಕೂತ್ಕೊಂಡು ಊಟ ಮಾಡೋ ಥರ ಆಗ್ತಾ ಇರೋದು. ಸೊ ಮೊನ್ನೆ ಎಲ್ಲ ಅದೇ ಇದ್ದಿದ್ದು, ಇವತ್ತು ಅಷ್ಟೇ ಅದೇ. ನೋಡ್ರಿ ಇಲ್ಲಿ ಓಪನ್ ಟೆರೆಸಲ್ಲಿ ಕೂತ್ಕೊಂಡು, ಇಲ್ಲಿ ಒಂದಿಷ್ಟು ಚಿಕನ್ ಐತೆ, ಇಲ್ಲಿ ಕುಸ್ಕ ತೊಗೊಂಬಂದ್ವಿ. ಅಲ್ಲಿ ಹೋಗ್ಬಿಟ್ಟು ತಿಂತೀವಿ ಅಂತ ಹೇಳ್ತವಲ್ಲ, ಅಲ್ಲಿ ತಿಂದಿಲ್ಲ. ಪಾರ್ಸಲ್ ತೊಗೊಂಬಂದ್ಬಿಡೋಣ, ಆರಾಮಾಗಿ ಮನೇಲಿ ಕುತ್ಕೊಂಡು ತಿನ್ನೋಣ ಅಂದ್ಬಿಟ್ಟು ಆರಾಮಾಗಿ ತಂದು ಕುತ್ಕೊತಂದು ತಿಂತಾಯಿದ್ದೀವಿ. ಆ್ಯಂಡ್ ಅಷ್ಟೇ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ಬೆಂಗಳೂರು ಕಡೆಗೆ ಹೋಗೋ ಪ್ಲ್ಯಾನು, ಇವತ್ತಿಗೆ ಮುಕ್ತಾಯ ಮಾಡೋಣ. ಈ ವ್ಲಾಗ್ ಒಂಚೂರು ಶಾರ್ಟ್ ಆಗಿಬಿಡ್ತು, ನನಗೆ ಗೊತ್ತು, ಬಿಕಾಸ್ ಇವತ್ತು ಓಡಾಡಲಿಲ್ಲ ಎಲ್ಲೂ ಹೊರಗಡೆ, ಫುಲ್ ಸುಸ್ತಾಗ್ಬಿಟ್ಟಿತ್ತು. ಸೊ ಸುಸ್ತಾನೋದಕ್ಕಿಂತ ಬಿಸಿಲಲ್ಲಿ ಹೊರಗಡೆ ಓಡಾಡೋಕ್ಕಾಗಲಿಲ್ಲ. ಸೊ ನಿದ್ದೆ ಮಾಡಿದ್ದು ಎದ್ದಿದ್ದು ಲೇಟ್ ಆಗಿಬಿಡ್ತು ನಾವು. ಸೊ ಈ ವ್ಲಾಗ್ ನಿಲ್ಗೆ ಏನು ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ವ್ಲಾಗ್ ಇಲ್ಲಿ ನೋಡೋದಕ್ಕೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ನೆಕ್ಸ್ಟ್ ವ್ಲಾಗಿನ ಸ್ವಲ್ಪ ದೊಡ್ಡ ವ್ಲಾಗ್ಸ್ ಮಾಡೋಣಂತೆ. ಸೊ ಬಾಯ್, ಟೇಕ್ ಕೇರ್, ಸಿ ಯು. ಬಾಯ್ಸ್ ಎಲ್ಲ ಬ್ಯುಸಿಯಾಗಿದ್ದಾರೆ, ಊಟ ಮಾಡ್ತಾರೆ, ಡಿಸ್ಟರ್ಬ್ ಮಾಡಲ್ಲ.